ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಇವತ್ತು ಚೆನ್ನೈನಲ್ಲಿ ನಡೆದಿರುವಂತಹ ಒಂದು ವಿಚಿತ್ರವಾದ ಘಟನೆಯನ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಈ ವಿಚಾರದ ಬಗ್ಗೆ ಬಹಿರಂಗವಾಗಲಿ ಕೆಲವೊಂದಷ್ಟು ಜನ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ, ಆದರೆ ಇದೊಂದು ನಾರ್ಮಲ್ ನ್ಯಾಚುರಲ್ ಪ್ರೋಸೆಸ್ ಆಗಿರೋದ್ರಿಂದ ನೀವು ಇದ್ರ ಬಗ್ಗೆ ತಿಳ್ಕೊಳ್ಳಿ ಎನ್ನುವಂತಹ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಅಟ್ಲೀಸ್ಟ್ ನೀವೇನಾದರೂ ಚಿಕ್ಕ ಮಕ್ಕಳ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನೋಡಬೇಡಿ, ಹಿರಿಯರು ಏನಾದರೂ ಇದ್ದರೆ ಈ ವಿಡಿಯೋನ ನೋಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಚೆನ್ನೈನ ಮದುರೈವಾಲ್ನಲ್ಲಿ ಅವರ ಮನೆಯ ಸ್ನಾನಗೃಹದಲ್ಲಿ ಸೋಮವಾರ ಶವವಾಗಿ ಪತ್ತೆಯಾಗಿದ್ದರು. ಯಾಕೆ ಅಂತಂದರೆ ಸ್ವಯಂ ಕಾಮ ಪ್ರಚೋದನೆಯಿಂದಾಗಿ ಉಸಿರುಗಟ್ಟಿ ಸಾವಿಗೀಡಾಗಿರುವಂತಹ ವಿಚಾರ. ಇದನ್ನು ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಅವರು ಕಾಮ ಪ್ರಚೋದನೆಯಿಂದಾಗಿ ಮಾಸ್ಟ್ರಿಬ್ಯೂಷನ್ ಏನಲ್ಲ ಹಸ್ತಮೈಥುನ ಅಂತ ಕರಿತೀವಿ, ಅದನ್ನು ಲಿಮಿಟ್ಗೂ ಮೀರಿ ಅವರ ದೇಹ ಎಷ್ಟನ್ನು ಒಪ್ಕೊಳ್ಳುತ್ತೆ ಅದಕ್ಕೂ ಮೀರಿ ವಿಪರೀತವಾಗಿ ಮಾಡಿಕೊಂಡಿರುವಂತಹ ಕಾರಣ ತಮ್ಮ ಸ್ನಾನಗೃಹದಲ್ಲಿ ಆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಮೂಲತಃ ವ್ಯಕ್ತಿ ಉತ್ತರ ಪ್ರದೇಶದ ಮೂಲದವನು. ಕೆಲವೊಂದಷ್ಟು ಜನ ಹೇಳುವ ಪ್ರಕಾರ ಉತ್ತರ ಪ್ರದೇಶದಿಂದ ಬರುವಂಥ ಜನರು ಸಾಮಾನ್ಯವಾಗಿ ಈ ರೀತಿ ವರ್ತಿಸ್ತಾರೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಇವೆ. ಅದ್ರ ಬಗ್ಗೆ ಚರ್ಚೆಗೆ ಹೋಗೋದು ಬೇಡ, ಯಾಕೆಂತಂದರೆ ಅದು ಇನ್ನೊಂದು ರೀತಿಯ ಕಾಂಟ್ರವರ್ಸಿಗೆ ತಿರುಗಿಬಿಡುತ್ತೆ. ಪೊಲೀಸರ ಪ್ರಕಾರ ಅವರ ಶವವು ಕ್ಲೋಸ್ ಮಾಡಲಾಗಿದ್ದ ಮನೆಯೊಳಗೆ ಪತ್ತೆಯಾಗಿದೆ. ಅವರ ಮುಖ ಪಾಲಿಥೀನ್ ಕವರ್ನಿಂದ ಕವರ್ ಆದ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದೆ ಅಂತ. ಅಂದರೆ ಇದು ಯಾವ ರೀತಿ ಆಗಿದೆ ಅಂತ ಇನ್ನೂ ಅರ್ಥ ಆಗ್ತಾ ಇಲ್ಲ. ಮೃತರು ಉತ್ತರ ಪ್ರದೇಶದ ಮೂಲದವರಾಗಿರೋದು. 5 ವರ್ಷದ ಹಿಂದೆ ಮದುವೆ ಆಗಿದ್ದರು. ಉತ್ತರ ಪ್ರದೇಶದಲ್ಲಿ ಪತ್ನಿಯನ್ನು ಬಿಟ್ಟು ಇಲ್ಲಿ ಒಬ್ಬರೇ ಬಾಡಿಗೆ ಮನೆಯಲ್ಲಿ ಏಕಾಂಗಿಯಾಗಿ ಜೀವನವನ್ನು ನಡೆಸ್ತಾ ಇದ್ದ. ಅದರ ಜೊತೆಗೆ ಈ ದಂಪತಿಗೆ ಮಕ್ಕಳು ಕೂಡ ಇರಲಿಲ್ಲ. ಈ ಮನೆಗೆ ಡೋರು ತುಂಬ ಹೊತ್ತು ಕ್ಲೋಸ್ ಆಗಿರೋದ್ರಿಂದ ಅಕ್ಕಪಕ್ಕದವರಿಗೆ ಡೌಟ್ ಬಂದಿರೋ ಕಾರಣ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಮನೆಯ ಮುಂಬಾಗಿಲು ಒಡೆದು ಒಳನುಗ್ಗಿದ ಪೊಲೀಸರು ತನ್ನ ಮಲಗುವ ರೂಮ್ ಇದೆಯಲ್ಲ ಅದಕ್ಕೆ ಕೊಟ್ಕೊಂಡಿರುವಂತಹ ಒಂದು ಬಾತ್ರೂಮ್ನಲ್ಲಿ ಶವ ಕಂಡಿರುತ್ತದೆ. ಪ್ರಾಥಮಿಕ ತನಿಖೆ ಪ್ರಕಾರ ಅವರು ತಮ್ಮದೇ ಆದ ಕೃತ್ಯದಿಂದ ಸಾವನ್ನಪ್ಪಿದ್ದಾರೆ ಅಂತ ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅದೇನು ಫೈನಲ್ ಅಲ್ಲ. ಇನ್ನು ಸ್ವಯಂ ಕಾಮ ಪ್ರಚೋದಕದಿಂದ ಉಸಿರುಗಟ್ಟಿ ಸಾವಿಗೀಡಾಗಿದ್ದಾರೆ ಎಂದು ಹೇಳಲಾಗ್ತಾ ಇರುವಂತಹ ವಿಚಾರ ಇದು. ಇನ್ನು ಇದರ ಘಟನೆ ಇನ್ನು ಸಾಕಷ್ಟು ಜನರಲ್ಲಿ ವಿಕೃತ ಹಸ್ತಮೈಥುನ ಅಭ್ಯಾಸ ಇರುವವರಿಗೆ ಇದು ಎಚ್ಚರಿಕೆಯಾಗಬೇಕು ಅಂತಂತೂ ನನಗನ್ಸುತ್ತೆ. ಯಾಕೆಂತಂದರೆ ಇಟ್ಸ್ ಎ ನ್ಯಾಚುರಲ್ ಪ್ರೊಸೆಸ್. ನಾನು ಇದನ್ನು ತಪ್ಪು ಸರಿ ಅನ್ನುವಂತಹ ವಿಚಾರಕ್ಕೆ ಹೋಗೋದಿಲ್ಲ, ಅದಕ್ಕೆ ಡಾಕ್ಟರ್ಗಳು ಹೇಳ್ತಾರೆ. ಆದರೆ ಇದರಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತವೆ, ದೈಹಿಕ ತೊಂದರೆಗಳು ಕೂಡ ಆಗ್ತವೆ. ಪ್ರೈವೇಟ್ ಪಾರ್ಟಲ್ಲಿ ರಕ್ತಸ್ರಾವ ಆಗಿರುವಂಥದ್ದು, ಅಲ್ಲೇನೋ ಒಂದು ಇನ್ಫೆಕ್ಷನ್ ಆಗಿರುವಂಥದ್ದು. ಸುಮಾರು ಜನ ಡಾಕ್ಟರ್ಗಳ ಹತ್ರ ಹೋಗಿ ಶೇರ್ ಮಾಡಿಕೊಂಡಿರೋ ಎಕ್ಸ್ಪೀರಿಯನ್ಸ್ ನಾನು ಓದ್ಕೊಂಡಿದ್ದೀನಿ, ಕೆಲವೊಂದಷ್ಟು ತಿಳ್ಕೊಂಡಿದ್ದೀನಿ. ಅದರಿಂದ ಎಷ್ಟು ಲೈಂಗಿಕ ಚಟುವಟಿಕೆಗಳಿಗೆ ಸಮಯ ಇದೆಯೋ ಅಷ್ಟನ್ನು ಮಾತ್ರ ಇಟ್ಬಿಡಿ, ಲಿಮಿಟೆಡ್ ಆಗಿರಿ. ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಆಸೆ ಮಿತಿ ಮೀರಿದಾಗ ಈ ರೀತಿ ಪ್ರಕರಣಗಳಾಗುತ್ತೆ. ಭಾವನಾತ್ಮಕ ಮತ್ತು ಮಾನಸಿಕ ಸಮಸ್ಯೆಗಳು ಕೂಡ ಇದರಿಂದ ಎದುರಾಗ್ತವೆ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಯಾಕೆಂತಂದರೆ ಇದೊಂದು ವಿಚಾರ ಏನು ತುಂಬ ಸಿಂಪಲ್ ಅಲ್ಲ. ಎಲ್ಲರಿಗೂ ಮುಜುಗರ ಆಗುತ್ತೆ ಇದ್ರ ಬಗ್ಗೆ ಮಾತಾಡೋಕ್ಕೆ, ಆದರೆ ತುಂಬ ಸಿಂಪಲ್ ಇದು. ಭಾವನಾತ್ಮಕವಾಗೂ ತುಂಬ ಡ್ಯಾಮೇಜ್ ಆಗ್ತೀರಾ, ಮೆಂಟಲಿ ತುಂಬ ವೀಕ್ ಆಗ್ತೀರಾ ಈ ವಿಚಾರಗಳಲ್ಲಿ. ಈ ಎಲ್ಲ ವಿಚಾರಗಳೇನಾದರೂ ನೀವು ಇನ್ನೂ ಇದರಲ್ಲಿ ಸಮಸ್ಯೆಯನ್ನು ಬಳಲ್ತಾ ಇದ್ದರೆ ದಯಮಾಡಿ ಹತ್ತಿರದಲ್ಲಿರುವಂತಹ ಡಾಕ್ಟರ್ ಅವ್ರನ್ನ ಹೋಗಿ ಮೀಟ್ ಮಾಡಿ ಕನ್ಸಲ್ಟೇಷನ್ ತೆಗೆದುಕೊಂಡು ಯಾವ ರೀತಿ ಇದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನುವಂತಹ ಒಂದು ಪ್ರಕ್ರಿಯೆಯನ್ನು ನೀವು ಯೋಚನೆ ಮಾಡಬೇಕಾಗತ್ತೆ. ಇದರ ಬಗ್ಗೆ ನಾನು ಏನಕ್ಕೆ ವಿಚಾರ ಮಾಡ್ತಾ ಇದ್ದೀನಿ ಅಂತಂದರೆ, ಈ ವಿಚಾರದ ಬಗ್ಗೆ ನಾವೆಲ್ಲರೂ ಮಾತಾಡಲಿಲ್ಲ ಅಂತಂದರೆ ಸಮಾಜಕ್ಕೆ ಇದ್ರ ಬಗ್ಗೆ ತಿಳಿಯೋದು ಇಲ್ಲ. ಆದ್ದರಿಂದಲೇ ನಾವು ಇದ್ರ ಬಗ್ಗೆ ಗಟ್ಟಿಯಾಗಿ ಮಾತಾಡೋಣ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.